ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವಿಡಿಯೋ ನೋಡೋಕ್ಕೆ ಬಂದಿರೋ ಎಲ್ಲರಿಗೂ ಸುಸ್ವಾಗತ ಅಂತ ಹೇಳ್ತಾ, ಫಸ್ಟ್ ನಮ್ಮ ಚಾನಲಲ್ಲಿ ವಿಡಿಯೋ ನೋಡ್ತಿರೋವಂಥವ್ರು ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ, ಹಾಗೆ ಸಪೋರ್ಟ್ ಮಾಡಿ. ಕೆಲಸ ಹುಡುಕ್ತಿರೋಂಥ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ರಿಲೇಷನ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಇನ್ನು ಇವತ್ತಿನ ವಿಚಾರ ನೋಡೋದಾದರೆ, ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ ಸಾತ್ನಗರ್ ಹೈದರಾಬಾದ್ನಲ್ಲಿ ಇದೀಗ ಹುದ್ದೆಗಳು ಖಾಲಿ ಇದ್ದು, ಇನ್ನು ಯಾವ ಹುದ್ದೆ ಅಂತ ನೋಡೋದಾದರೆ ಸೂಪರ್ ಸ್ಪೆಷಲಿಸ್ಟ್ ಮತ್ತು ಸ್ಪೆಷಲಿಸ್ಟ್ನ ಹುದ್ದೆಗಳು ಖಾಲಿ ಇದ್ದು, ಇನ್ನು ಈ ಹುದ್ದೆಗಳು ಕಾಂಟ್ರಾಕ್ಟ್ ಬೇಸಿಸ್ನಲ್ಲಿ ಇರುತ್ತವೆ. ಇನ್ನು ಈ ನೋಟಿಫಿಕೇಷನನ್ನು 2/12/2024 ಹೊರಡಿಸಲಾಗಿದ್ದು, ESIC ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ ಸಾತ್ನಗರ್ ಹೈದರಾಬಾದ್ ಇಲ್ಲಿ ಹುದ್ದೆಗಳು ಖಾಲಿ ಇರುತ್ತವೆ. ಹಾಗೆ ಈ ಹುದ್ದೆಯನ್ನು ವಾಕ್-ಇನ್ ಇಂಟರ್ವ್ಯೂ ಮೂಲಕ ಸೆಲೆಕ್ಷನ್ ನಡೆಯುತ್ತಿದ್ದು, ಹಾಗೆ ಈ ಹುದ್ದೆಗೆ ಇಂಟರ್ವ್ಯೂ ನೀಡುವಂಥ ಅಭ್ಯರ್ಥಿಗಳು ಬೆಳಗ್ಗೆ 9 ಗಂಟೆಯಿಂದ 10:30 ರೊಳಗೆ ಅಲ್ಲಿ ಇರಬೇಕಾಗುತ್ತದೆ. ಹಾಗೆ ಇಂಟರ್ವ್ಯೂ 9/12/2024 ಮಂಡೇ ಇಂಟರ್ವ್ಯೂ ಇದ್ದು, ಒಟ್ಟು 6 ಹುದ್ದೆಗಳು ಖಾಲಿ ಇದ್ದು, ವಿಟ್ರೋ, ರೆಟಿನಲ್ ಸರ್ಜರಿ, ನೇನಾಟಾಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ ಇದರಲ್ಲಿ ಎಕ್ಸ್ಪೀರಿಯೆನ್ಸ್ ಇರುವಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದ್ದು, ಫುಲ್ ಟೈಮ್ ಮತ್ತು ಪಾರ್ಟ್ ಟೈಮ್ ಎರಡೂ ಥರದ ಹುದ್ದೆಗಳು ಖಾಲಿ ಇರುತ್ತವೆ. ಇನ್ನು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸುವಂಥ ಅಭ್ಯರ್ಥಿಗಳಿಗೆ ಸೂಪರ್ ಸ್ಪೆಷಲಿಸ್ಟ್ನ ಅಭ್ಯರ್ಥಿಗೆ 74 ವರ್ಷ ಅಥವಾ ಅದಕ್ಕಿಂತ ಕಡಿಮೆ ಇರುವಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದಾಗಿದ್ದು, ಹಾಗೆ ಸ್ಪೆಷಲಿಸ್ಟ್ನ ಹುದ್ದೆಗೆ 69 ಅಥವಾ 69ಕ್ಕಿಂತ ಕಡಿಮೆ ಏಜ್ ಇರುವಂಥ ಅಭ್ಯರ್ಥಿ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಇನ್ನು ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಬೇಕಾಗಿರುವ ಕ್ವಾಲಿಫಿಕೇಷನ್: ಸೂಪರ್ ಸ್ಪೆಷಲಿಸ್ಟ್ನ ಹುದ್ದೆಗೆ ಫುಲ್ ಟೈಮ್ನ ಹುದ್ದೆಗೆ MBBS ಡಿಗ್ರಿ ಕ್ವಾಲಿಫಿಕೇಷನ್ ಆಗಿರುವಂಥ ಮತ್ತು ಇನ್ಕ್ಲೂಡೆಡ್ ಫಸ್ಟ್ ಶೆಡ್ಯೂಲ್ ಆರ್ ಸೆಕೆಂಡ್ ಶೆಡ್ಯೂಲ್ ಆಗಿರುವಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದ್ದು, ಮತ್ತು DM ಮತ್ತು DNB ಸ್ಪೆಷಲಿಸ್ಟ್ ಆಗಿರುವಂಥ ಅಭ್ಯರ್ಥಿಗಳು ಮತ್ತು 2 years ಎಕ್ಸ್ಪೀರಿಯೆನ್ಸ್ ಆಫ್ಟರ್ ಕ್ವಾಲಿಫಿಕೇಷನ್ DM ಅಥವಾ DNB ಸ್ಪೆಷಲಿಸ್ಟ್ ಆಗಿರುವಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಇನ್ನು ಸ್ಪೆಷಲಿಸ್ಟ್ನ ಹುದ್ದೆಗೆ ಈ ಹುದ್ದೆಯು ಕೂಡ MBBS ಡಿಗ್ರಿ ಕ್ವಾಲಿಫಿಕೇಷನ್ ಇನ್ಕ್ಲೂಡೆಡ್ ಫಸ್ಟ್ ಶೆಡ್ಯೂಲ್ ಆರ್ ಸೆಕೆಂಡ್ ಶೆಡ್ಯೂಲ್ ಆಗಿರುವಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದಾಗಿದ್ದು, ಪೋಸ್ಟ್ ಗ್ರ್ಯಾಜುಯೇಷನ್ ಇನ್ ಕಾನ್ಸರ್ಡ್ ಸ್ಪೆಷಲಿಸ್ಟ್ ಆಗಿರುವಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದಾಗಿದ್ದು, ಹಾಗೆ 5 years ಎಕ್ಸ್ಪೀರಿಯೆನ್ಸ್ ಇನ್ ಕಾನ್ಸರ್ಡ್ ಸ್ಪೆಷಲಿಸ್ಟ್ ಆಫ್ಟರ್ ಅಬ್ಟೈನಿಂಗ್ ಫಸ್ಟ್ ಪೋಸ್ಟ್ ಗ್ರ್ಯಾಜುಯೇಷನ್ ಡಿಗ್ರಿ ಆಗಿರುವಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಇನ್ನು ಈ ಹುದ್ದೆಗೆ ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ಸೂಪರ್ ಸ್ಪೆಷಲಿಸ್ಟ್ನ ಫುಲ್ ಟೈಮ್ನ ಅಭ್ಯರ್ಥಿಗೆ 2 ಲಕ್ಷ ಮಾಸಿಕ ವೇತನವಾಗಿರುತ್ತದೆ ಮತ್ತು ಸೂಪರ್ ಸ್ಪೆಷಲಿಸ್ಟ್ ಇನ್ ಪಾರ್ಟ್ ಟೈಮ್ ಜಾಬ್ ಆಗಿರುವಂಥ ಅಭ್ಯರ್ಥಿಗಳಿಗೆ 1 ಲಕ್ಷ ಮಾಸಿಕ ವೇತನವಾಗಿದ್ದು, ಹಾಗೆ ಸ್ಪೆಷಲಿಸ್ಟ್ನ ಹುದ್ದೆಗೆ 1,65,000 ಮಾಸಿಕ ವೇತನವಾಗಿರುತ್ತದೆ. ಇನ್ನು ಈ ಹುದ್ದೆಗಳು ಕಾಂಟ್ರಾಕ್ಟ್ ಬೇಸಿಸ್ನಲ್ಲಿ ಇದ್ದು, ಸೂಪರ್ ಸ್ಪೆಷಲಿಸ್ಟ್ ಅಥವಾ ಸ್ಪೆಷಲಿಸ್ಟ್ನ ಹುದ್ದೆಗೆ ಪೀರಿಯಡ್ 1 year ಆಗಿದ್ದು, ಎಕ್ಸ್ಟೆಂಡಬಲ್ ಎವ್ರಿ ಇಯರ್ ಆಗಿರುತ್ತದೆ. ಹಾಗೆ ಮ್ಯಾಕ್ಸಿಮಮ್ 3 years ಎಕ್ಸ್ಟೆಂಡಬಲ್ ಆಗಿದ್ದು, ಟು ಅಟೈನ್ಮೆಂಟ್ ಆಫ್ 75 years ಏಜ್ ಸೂಪರ್ ಸ್ಪೆಷಲಿಸ್ಟ್ ಫುಲ್ ಟೈಮ್ ಜಾಬ್ ಆ್ಯಂಡ್ 70 years ಏಜ್ ಸ್ಪೆಷಲಿಸ್ಟ್ ಜಾಬ್ಗೆ ಆಗಿರುತ್ತದೆ. ಇನ್ನು ಇಂಟರ್ವ್ಯೂ ಸಮಯದಲ್ಲಿ ತೆಗೆದುಕೊಂಡು ಹೋಗಬೇಕಾಗಿರೋ ಡಾಕ್ಯುಮೆಂಟ್ಗಳನ್ನು ನೋಡೋದಾದರೆ, ರೀಸೆಂಟ್ ಅಟ್ಯಾಚ್ಮೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋ, ಅವುಗಳ ಜೊತೆಗೆ ಬೇಕಾಗಿರೋ ಸರ್ಟಿಫಿಕೇಷನ್, ಎಜುಕೇಷನ್ ಕ್ವಾಲಿಫಿಕೇಷನ್, ಎಕ್ಸ್ಪೀರಿಯೆನ್ಸ್ ಆ್ಯಂಡ್ ರಿಸರ್ಚ್ ಪೇಪರ್ಸ್ಗಳನ್ನು ಸಬ್ಮಿಟ್ ಮಾಡಬೇಕಾಗಿರುತ್ತದೆ. ಒರಿಜಿನಲ್ ಸರ್ಟಿಫಿಕೇಟ್ ಆ್ಯಂಡ್ ಟರ್ಮಿನಲ್ಸ್ ಇನ್ ಸಪೋರ್ಟ್, ಪ್ರೂಫ್ ಆಫ್ ಏಜ್, ಎಜುಕೇಷನ್ ಕ್ವಾಲಿಫಿಕೇಷನ್, ಎಕ್ಸ್ಪೀರಿಯೆನ್ಸ್ ಆ್ಯಂಡ್ ರಿಸರ್ಚ್ ಪೇಪರ್ಸ್, ಪಬ್ಲಿಕೇಷನ್, PG ಕೋರ್ಸ್ ರೆಕಗ್ನೈಸಿಂಗ್ ಸರ್ಟಿಫಿಕೇಟ್, ಇಷ್ಟೆಲ್ಲ ಡಾಕ್ಯುಮೆಂಟ್ಗಳು ಇಂಟರ್ವ್ಯೂ ಸಮಯದಲ್ಲಿ ನೀವು ತೆಗೆದುಕೊಂಡು ಹೋಗಬೇಕಾಗಿರುತ್ತದೆ. ಹಾಗೆ ನಮ್ಮ ಚಾನಲಲ್ಲಿ ಹೊಸದಾಗಿ ಯಾರಾದರೂ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ ಕೂಡ ಇದ್ದು ಅವುಗಳಿಗೂ ಕೂಡ ಜಾಯ್ನ್ ಆಗಿ. ಅವುಗಳ ಲಿಂಕನ್ನು ನಮ್ಮ ಚಾನಲ್ನ ಬಯೋದಲ್ಲಿ ನೀಡಲಾಗಿರುತ್ತದೆ. ಹಾಗೆ ಈ ಹುದ್ದೆಗೆ ಆಯ್ಕೆಯಾದಂಥ ಅಭ್ಯರ್ಥಿಗಳಾದ ಸೂಪರ್ ಸ್ಪೆಷಲಿಸ್ಟ್ ಮತ್ತು ಸ್ಪೆಷಲಿಸ್ಟ್ನ ಅಭ್ಯರ್ಥಿಗಳು ಹ್ಯಾವ್ ಟು ಡೆಪಾಸಿಟ್ 1 lakh rupees ಆ್ಯಸ್ ಎ ಸೆಕ್ಯೂರಿಟಿ ಡೆಪಾಸಿಟ್ ಅಟ್ ದಿ ಟೈಮ್ ಆಫ್ ಜಾಯ್ನಿಂಗ್. 1 ಲಕ್ಷ ರೂಪಾಯಿಯನ್ನು ಡೆಪಾಸಿಟ್ ಮಾಡಬೇಕಾಗಿರುತ್ತದೆ. ಹಾಗೆ ಈ ಹುದ್ದೆಗೆ ಈಗ ಅರ್ಜಿ ಸಲ್ಲಿಸಬೇಕಪ್ಪ ಅಂತ ನೋಡೋದಾದರೆ, ಇಲ್ಲಿ ಕಾಣಿಸ್ತಿರೋ ವೆಬ್ಸೈಟ್ನ ಮೂಲಕ ನಿಮ್ಮ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದ್ದು, www.esic.government.in recruitment. ಈ ವೆಬ್ಸೈಟ್ಗೆ ಹೋಗಿ ನಿಮ್ಮ ಅರ್ಜಿಗಳನ್ನು ಮತ್ತು ಒರಿಜಿನಲ್ ಡಾಕ್ಯುಮೆಂಟ್ಗಳನ್ನು ನೀಡಿ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಹಾಗೆ
ಹಾಗೆ ಇದೇ ವೆಬ್ಸೈಟಲ್ಲಿ ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡಿ ಬೇಕಾಗಿರೋ ಡಾಕ್ಯುಮೆಂಟ್ಗಳನ್ನೆಲ್ಲ ಫಿಲ್ ಮಾಡಿ ವಾಕಿನ್ ಇಂಟರ್ವ್ಯೂ ಇರುವ ಕಾರಣ ಡಾಕ್ಯುಮೆಂಟನ್ನು ಕ್ಯಾರಿ ಮಾಡಬೇಕಾಗುತ್ತದೆ. ಹಾಗೆ ಈ ಹುದ್ದೆಗೆ ಆನ್ಲೈನ್ ಫೀಸ್ ಕೂಡ ಇದ್ದು ಆನ್ಲೈನ್ ಫೀಸನ್ನು ಪೇ ಮಾಡಿದ ರೆಸಿಪ್ಟನ್ನು ಕೂಡ ಕಾಪಿ ಮಾಡಿಕೊಂಡು ಕ್ಯಾರಿ ಮಾಡಬೇಕಾಗುತ್ತದೆ. ಇನ್ನು ಅಪ್ಲಿಕೇಶನ್ ಫೀಸ್ ಎಷ್ಟಪ್ಪ ಅಂತ ನೋಡೋದಾದರೆ SC ST ಮತ್ತು ಫಿಮೇಲ್ ಕ್ಯಾಂಡಿಡೇಟ್ ಹಾಗೂ ಎಕ್ಸ್ ಸರ್ವಿಸ್ಮ್ಯಾನ್ ಮತ್ತು PH ಅಭ್ಯರ್ಥಿಗಳಿಗೆ ಯಾವುದೇ ಅರ್ಜಿ ಶುಲ್ಕ ಇರುವುದಿಲ್ಲ ಮತ್ತು ಉಳಿದ ಎಲ್ಲ ಅಭ್ಯರ್ಥಿಗಳಿಗೆ ₹500 ಅಪ್ಲಿಕೇಶನ್ ಶುಲ್ಕ ಇರುತ್ತದೆ. ಇನ್ನು ಈ ಹುದ್ದೆಗೆ ಸೆಲೆಕ್ಷನ್ ಪ್ರೊಸೆಸನ್ನು ನೋಡೋದಾದರೆ ಇಂಟರ್ವ್ಯೂಗೂ ಮುಂಚೆ ಸೆಲೆಕ್ಷನನ್ನು ಮಾಡಿ ಬೋರ್ಡ್ನಲ್ಲಿ ಪಬ್ಲಿಷ್ ಮಾಡಲಾಗುತ್ತದೆ. ರಿಸಲ್ಟನ್ನು ESC ವೆಬ್ಸೈಟ್ನಲ್ಲಿ ಬಿಡುಗಡೆ ಮಾಡಲಾಗುತ್ತದೆ. ಸೆಲೆಕ್ಟ್ ಆದ ಕ್ಯಾಂಡಿಡೇಟ್ಗಳು ಇಮಿಡಿಯೇಟ್ಲಿ ಜಾಯಿನ್ ಆಗಬೇಕಾಗಿದ್ದು ಆಫ್ಟರ್ ರಿಸಿಟ್ ಆಫ್ ದಿ ಆಫರ್ ಅಪಾಯಿಂಟ್ಮೆಂಟ್. ಸೆಲೆಕ್ಟ್ ಆದ ಕ್ಯಾಂಡಿಡೇಟ್ಗಳು ಸೆಕ್ಯೂರಿಟಿ ಬಾಂಡ್ನ ಅಮೌಂಟನ್ನು ಕಟ್ಟಿ ಅಪಾಯಿಂಟ್ಮೆಂಟ್ ಲೆಟರನ್ನು ತೆಗೆದುಕೊಳ್ಬೇಕಾಗಿರುತ್ತದೆ. ಹಾಗೆ ಈ ಹುದ್ದೆ ಬಗ್ಗೆ ಏನಾದರೂ ಎಂಕ್ವೈರಿ ಅಥವಾ ಏನಾದರೂ ಕ್ವಶನ್ಸ್ ನಿಮಗಿದ್ದರೆ ಈ ಇಮೇಲ್ನ ಮೂಲಕ ನೀವು ಕಾಂಟ್ಯಾಕ್ಟ್ ಮಾಡ್ಬೋದಾಗಿರುತ್ತದೆ. ರಿಕ್ವೈರ್ಮೆಂಟ್ cellsnr.esi.nic.in ಈ ವೆಬ್ಸೈಟ್ನ ಮೂಲಕ ನಿಮ್ಮ ಎಂಕ್ವೈರಿ ಮಾಡಬಹುದಾಗಿದ್ದು ಹಾಗೆ ಇಂಟರ್ವ್ಯೂಗೆ ಹೋಗುವ ಅಭ್ಯರ್ಥಿಗಳು ಬೆಳಗ್ಗೆ 9 ಗಂಟೆಯಿಂದ 10:30 ಒಳಗೆ ಇರಬೇಕಾಗುತ್ತದೆ. ಹಾಗೆ ಈ ಹುದ್ದೆಯ ನೋಟಿಫಿಕೇಷನ್ ನಿಮಗೆ ಬೇಕಾದಲ್ಲಿ ನಮಗೆ DM ಮಾಡಿ ಅಥವಾ ಕಾಮೆಂಟ್ ಮಾಡಿ ನಿಮಗೆ ನೋಟಿಫಿಕೇಷನನ್ನು ಕಳಿಸಿಕೊಡಲಾಗುವುದು. ಹಾಗೆ ಈ ವಿಡಿಯೋದಿಂದ ನಿಮ್ಗೆ ಏನಾದರೂ ಹೆಲ್ಪ್ ಆಯಿತು ಅಂತ ಹೇಳಿದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ. ಕೆಲಸ ಹುಡುಕಿರೋಂಥ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ರಿಲೇಷನ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಮತ್ತೆ ಇನ್ನೊಂದು ವಿಡಿಯೋ ಮೂಲಕ ನಿಮಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮ್ಮ ವಿಡಿಯೋ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ಮತ್ತು ಈ ಹುದ್ದೆಗೆ ಯಾರ್ಯಾರು ಅರ್ಜಿ ಸಲ್ಲಿಸಿದ್ರು ಅವರೆಲ್ಲರಿಗೂ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.